ಮೈ ಗಾಡ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇ ಏನೋ ಇವತ್ತು ಆಗಿರೋದೇ ಏನೋ ಎಲ್ಲ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳು ಕಾಯ್ಕೊಂಡು ಕೂತ್ಕೊಂಡಿದ್ರು ಆಫ್ಟರ್ 1 ಮಂತ್ ವಿರಾಟ್ ಕೊಹ್ಲಿ ಅವ್ರನ್ನ ಇಂಟರ್ನ್ಯಾಷನಲ್ ಫಾರ್ಮ್ಯಾಟಲ್ಲಿ ನೋಡ್ಬೋದು ಮತ್ತೆ ಅಂತ. ಸೊ ಮತ್ತೆ ಇವಾಗ ಕಾಲಿತ್ಕೊಂಡ್ಬಿಟ್ಟಿದ್ದಾರೆ. ಬರ್ತಾ ಇರುವಂಥ ಅಪ್ಡೇಟ್ ಪ್ರಕಾರ ಗೊತ್ತಿರೋದೆ ನಿಮ್ಗೆ ಏನಾಗಿದೆ ಅಂತ. ವಿರಾಟ್ ಕೊಹ್ಲಿ ಅವ್ರಿಗೆ ಲೈಟಿಗೆ ಸ್ವಲ್ಪ ನಿಗಲ್ಲಾಗಿದೆ ಅನ್ನೋ ಥರ ಅಪ್ಡೇಟ್ನ ರೋಹಿತ್ ಶರ್ಮಾ ಅವರು ಕೊಟ್ಟಿದ್ದಾರೆ. ಜೊತೆಗೆ ರವಿ ಶಾಸ್ತ್ರಿ ಅವರು ಕಾಮೆಂಟ್ರಿ ಪ್ಯಾನಲಲ್ಲಿ ಹೇಳಿದ್ದಾರೆ ಏನಾಗಿದೆ ಅಂತ. ರೋಹಿತ್ ಶರ್ಮಾನೇ ಕ್ಲಿಯರ್ ಕಟ್ಟಾಗಿ ಹೇಳಿದರೆ ನೀರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಥಿಂಗ್ ಟು ವರಿ ಅಂತ ಸೀರಿಯಸ್ ಮಟ್ಟದ ಏನೂ ಆಗಿಲ್ಲ. ಇಂಜುರಿ ಏನೋ ಒಂಥರ ಇಂಟೆನ್ಸ್ ಇಂಜುರಿ, ಒಂಥರ ಇಂಪ್ಯಾಕ್ಟ್ ಜಾಸ್ತಿ ಆಗಿರುವಂಥ ಇಂಜುರಿ ಅಲ್ಲ, ಅಂಥದ್ದೇನೂ ಆಗಿಲ್ಲ. ಸ್ವಲ್ಪ ಲೈಟಾಗೆ ಸೋರ್ನೆಸ್ ಇದೆ ಅವರ ನೀಯಲ್ಲಿ, ಜೊತೆಗೆ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ, ಊದ್ಕೊಂಡಿದೆ ಸ್ವಲ್ಪ. ಆದ್ದರಿಂದ ಅವರು ಅನ್ಅವೈಲೇಬಲ್ ಈ ಮ್ಯಾಚಿಗೆ ಅಂತ ಹೇಳಿದರೆ. ನೆಕ್ಸ್ಟ್ ಮ್ಯಾಚ್ ಆಡ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ಏನು ಡೀಟೇಲ್ ಆಗಿ ಹೇಳಿಲ್ಲ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಸ್ಲೈಟಾಗಿ ಸ್ವಲ್ಪ ನಿಗಲ್ಲಾಗಿದೆ, ಸ್ವಲ್ಪ ಲೈಟಾಗಿ ಒಂಥರ ಇಂಜುರಿ ಥರನೇ ಅನ್ಕೊಬೋದು. ಒಟ್ಟಿನಲ್ಲಿ ನಿನ್ನೆ ಎಲ್ಲ ಆ ಬ್ಯಾಂಡ್ ಗಿಂಡೆಲ್ಲ ಇರ್ತದಲ್ಲ ಟೈಟಾಗಿ ಹಾಕೊಂಡು ಪ್ರಾಕ್ಟೀಸ್ ಎಲ್ಲ ಮಾಡಿದ್ರಂತೆ. ನೆನ್ನೆ ಸ್ವಲ್ಪ ಸೋರ್ನೆಸ್ ಇತ್ತಂತೆ ಅವ್ರಿಗೆ, ಸ್ವಲ್ಪ ನೆನ್ನೆ ಪೈನ್ ಇತ್ತಂತೆ ನೀಯಲ್ಲಿ. ಆ್ಯಂಡ್ ರಾತ್ರಿ ಸ್ವಲ್ಪ ಜಾಸ್ತಿ ಆಯ್ತಂತೆ ವಿರಾಟ್ ಕೊಹ್ಲಿ ಅವ್ರಿಗೆ. ಏನೋ ಅವ್ರೇನು ಬಂದ್ಬಿಟ್ಟು ಹೇಳಿದ್ರೆ ನಿಮಗೆ ಅದಕ್ಕೆ ಕೇಳಿದ್ರೆ ಇಲ್ಲ ಅವರು ರಿಪೋರ್ಟ್ಸ್ಗಳು ಬರ್ತಾಯಿದೆ. ಆ್ಯಂಡ್ ರೋಹಿತ್ ಶರ್ಮನು ಹೇಳಿದರೆ ನೀಯಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಆಡೋಕ್ಕಾಗ್ತಿಲ್ಲ ಇವತ್ತಿನ ಮ್ಯಾಚ್ನ ಅಂತ. ಸೊ ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿ ಇಟ್ಕೊಂಡು ಕೂತ್ಕೊಂಡಿದ್ವಿ, ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಮಾಡಿದ್ರೆ ಸ್ಟ್ರಾಂಗ್ ಆಗಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಗಾದ್ಮೇಲೆ ಅಂತ. ಸೊ ಎಕ್ಸ್ಪೆಕ್ಟೇಷನ್ಗೆಲ್ಲ ಮೊದಲನೇ ಮ್ಯಾಚ್ಲೇ ಪಾಪ ಕೊಹ್ಲಿ ಫ್ಯಾನ್ಸ್ಗಳು ಅವ್ರ ಎಕ್ಸ್ಪೆಕ್ಟೇಷನೇ ಬೇರೆ ಇರುತ್ತಾಯ್ತಾ. ವಿರಾಟ್ ಕೊಹ್ಲಿ ಇದರೇ ಮ್ಯಾಚ್ನ ನೋಡೋ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಸ್ವಲ್ಪ ಜನ. ಇವತ್ತು ಇಲ್ಲ ಬಿಡು ವಿರಾಟ್ ಕೊಹ್ಲಿ ಮ್ಯಾಚೇ ನೋಡಲ್ಲ ಬಿಡು ಅಂತ ಅನ್ಕೊಂಡಿರ್ತಾರೆ ಸ್ವಲ್ಪ ಜನ. ಗೊತ್ತು, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಅಂಥ ಸೀರಿಯಸ್ ಮಟ್ಟದ ಇಂಜುರಿ ಏನಲ್ಲ ಅದು, ಅಂಥ ಚಾಂಪಿಯನ್ಸ್ ಟ್ರೋಫಿನ ಮಿಸ್ ಆಗುವಂಥದ್ದು ಅದು ಇದು ಎಲ್ಲ ಅದರಲ್ಲಿ ಆ ಥರ ಎಲ್ಲ ಏನೂ ಆಗಿಲ್ಲ. ಒಟ್ಟಲ್ಲಿ ನೀಯಲ್ಲಿ ಸ್ವಲ್ಪ ಊದ್ಕೊಂಡಿರೋದ್ರಿಂದ ಸ್ವಲ್ಪ ಸ್ವೆಲ್ಲಿಂಗ್ ಆಗಿರೋದ್ರಿಂದ ರಿಸ್ಕ್ ತೊಗೊಳ್ಳೋದು ಬೇಡ ಈ ಮ್ಯಾಚಲ್ಲಿ. ಏನು ಅಂಥ ಮ್ಯಾಚ್ ಏನಲ್ಲ, ಒಂದು ಮ್ಯಾಚ್ನ ಮಿಸ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಅವರ ಹೆಲ್ತ್ ಇಂಪಾರ್ಟೆಂಟು, ಯಾಕಂದರೆ ಚಾಂಪಿಯನ್ಸ್ ಟ್ರೋಫಿಗೆ ಸಿಕ್ಕಾಪಟ್ಟಿ ಇಂಪಾರ್ಟೆಂಟ್ ಪ್ಲೇಯರು. ಇಲ್ಲೇನಾದ್ರು ಇಂಜುರಿ ಏನಾದ್ರು ಆಗೋಗ್ಬಿಡ್ತು ಅಂತಂದರೆ, ಆ ಸ್ವೆಲ್ಲಿಂಗ್ ಇಟ್ಕೊಂಡು ಇವ್ರು ಆಡ್ಬಿಟ್ಟು ಇಂಜುರಿ ಆಗೋಗ್ಬಿಡ್ತು ಅಂತಂದರೆ ಆಮೇಲೆ ಚಾಂಪಿಯನ್ಸ್ ಟ್ರೋಫಿನೇ ಕೊಡೋ ಥರ ಆಗೋಗ್ಬಿಡ್ತದೆ ನಾವು. ಸೊ ಅಷ್ಟೊಂದೆಲ್ಲ ರಿಸ್ಕ್ ತಗೊಳ್ಳೋದು ಬೇಡ, ಬೇರೆಯವ್ರನ್ನೇ ಆಡ್ಸೋಣ ಅಂತ ಯಶಸ್ವಿ ಜಾಯ್ಸ್ವಾಲ್ ಅವ್ರನ್ನ ಇವತ್ತು ಡೆಬ್ಯೂ ಮಾಡಿಸಿದ್ರೆ. ಇನ್ನೂ ಒಂದು ಆಶ್ಚರ್ಯ ಪಡುವಂಥದ್ದೇನು ಅಂತಂದರೆ ಇಲ್ಲಿ ಹರ್ಷಿತ್ ರಾಣಾ ಅವ್ರು ಆಡ್ತಿದ್ದು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಹರ್ಷದೀಪ್ ಸಿಂಗ್ ಅವರು ಆಡ್ತಾರಂತೆ, ಯಾಕಂದರೆ ಹರ್ಷದೀಪ್ ಸಿಂಗ್ ಅವರು ಮೈನ್ ಸ್ಕ್ವಾಡಲ್ಲಿದ್ದಾರೆ. ಇಲ್ಲಿ ಏನಕ್ಕೆ ಇವ್ರನ್ನ ಹರ್ಷಿತ್ ರಾಣಾ ಅವ್ರನ್ನ ಆಡಿಸ್ತಿದ್ರು ಅಂತ ಗೊತ್ತಿಲ್ಲ. ಅದೇ ಲಾಸ್ಟ್ T20 ಸೀರೀಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತಾರ, ಲಾಸ್ಟಿಗೆ ಡೆಬ್ಯೂ ಮಾಡಿಬಿಟ್ರೆ ಟಕ್ಕನಾಗೆ ವಿಕೆಟ್ಸ್ಗಳನ್ನ ಎತ್ಬಿಟ್ರು ಅಂತ. ಸೊ ಇಲ್ಲೂ ಕೂಡ ಇವ್ರನ್ನ ಆಡಿಸ್ತಾ ಇದ್ದಾರೆ. ನನಗೆ ಹರ್ಷದೀಪ್ ಸಿಂಗ್ ಆಡಿತ್ತು ಅಂದರೆ ಬೆಟರ್ ಆಗಿರೋದು. ಸೊ ಪರವಾಗಿಲ್ಲ, ಏನೋ ಮಾಡಲಿ. ಒಟ್ಟಲ್ಲಿ ಹರ್ಷದೀಪ್ ಸಿಂಗಿಗೆ ಇನ್ನು 2 ಮ್ಯಾಚ್ ಏನಿದೆ ಆಪರ್ಚುನಿಟಿ ಅನ್ನೋದು ಸಿಗಲಿ, ಯಾಕಂದರೆ ಮೈನ್ ಸ್ಕ್ವಾಡಲ್ಲಿರೋರಿಗೆ ಆಪರ್ಚುನಿಟಿ ಮ್ಯಾಕ್ಸಿಮಮ್ ಸಿಗಬೇಕು ಅನ್ನೋದು ನನ್ನ ಆಸೆ. ಎಲ್ಲರ ಆಸೆನೂ ಕೂಡ ಅದೇನೇ. ಬಟ್ ಇಲ್ಲಿ ಹರ್ಷದೀಪ್ ಸಿಂಗ್ನ ಬಿಟ್ಬಿಟ್ಟು ಹರ್ಷಿತ್ ರಾಣಾ ಏನಕ್ಕೆ ಆಡಿಸ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಸೀರಿಯಸ್ಲಿ ಇದ್ರಲ್ಲಿ ಒಂಥರ ಅರ್ಥನೂ ಇಲ್ಲ ಅಂತ ಅನ್ನಿಸ್ತಾ ಇದೆ ಮಗ. ಆ್ಯಂಡ್ ಶಮಿ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ ODIಗೆ ಆಫ್ಟರ್ ಆಲ್ಮೋಸ್ಟ್ 1.5 ಇಯರ್ಸು. ಲಾಸ್ಟು ಆಡಿದ್ದವರು ODI ಫಾರ್ಮೆಟ್ಟ ವರ್ಲ್ಡ್ ಕಪ್ಪಲ್ಲಿ. ಸೊ ಇವಾಗ 1.5 ಇಯರ್ ಆದಮೇಲೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ವಿರಾಟ್ ಕೊಹ್ಲಿಗೆ ಏನಾಗೋಗ್ಬಿಡ್ತು, ಹಿಂಗಾಗೋಗ್ಬಿಡ್ತು, ಇಂಜುರಿ ಆಗೋಗ್ಬಿಡ್ತು. ಆ್ಯಂಡ್ ಚಾಂಪಿಯನ್ಸ್ ಟ್ರೋಫಿಗೆ ಅನ್ಅವೈಲೇಬಲ್ ಆಗ್ತಾರೆ. ಈ ಕಡೆ ಆಸ್ಟ್ರೇಲಿಯನ್ಸ್ನ ನಾವು ಆಡ್ಕೊತಾ ಇದ್ವಿ, ಅವ್ರಿಗೆ ಇಂಜುರಿ ಆಗೋಗ್ಬಿಡುತ್ತೆ, ಇವ್ರಿಗೆ ಇಂಜುರಿ ಆಗೋಗ್ಬಿಡಿದೆ ಅಂತ ಎಲ್ಲ 4-4 ಹೊಗೆಯಂತೆ ಆಸ್ಟ್ರೇಲಿಯನ್ ಟೀಮಲ್ಲಿ ಅಂತ ಸುಮ್ಮನೆ ಅವ್ರನ್ನ ಆಡ್ಕೊತಾ ಇದ್ವಿ. ಈ ಕಡೆ ನೋಡಿ ನಮ್ಮ ಪ್ಲೇಯರನ್ನೇ ಸ್ವಲ್ಪ ಇಂಜುರಿ ಕನ್ಸನ್ಸ್ಗಳೆಲ್ಲ ಬಂದಿದೆ. ಸೊ ಈ ಟೈಮಲ್ಲಿ ಏನಾದರೂ ವಿರಾಟ್ ಕೊಹ್ಲಿ ಅವರು ಮಿಸ್ ಔಟ್ ಆಗೋಗ್ಬಿಡ್ತಾರೆ ಅಂದರೆ ಚಾಂಪಿಯನ್ಸ್ ಟ್ರೋಫಿಯಿಂದ ಎಲ್ಲ ಇಂಡಿಯನ್ಸ್ಗೂ ಕೂಡ ಇದೊಂಥರ ಗರಾಬಡ್ದಂಗೆ ಆಗೋಗ್ಬಿಡುತ್ತೆ. ಇನ್ಫ್ಯಾಕ್ಟ್ ಒಂದು ಟ್ವೀಟ್ನ ಮಾಡಿದರೆ ಆಕಾಶ್ ಚೋಪ್ರಾ ಅವರು, ವಿರಾಟ್ ಕೊಹ್ಲಿ ಅವ್ರಿಗೆ ಜನವರಿಲಿ ನೆಕ್ ಪ್ರಾಬ್ಲಮ್ಮು, ಇವಾಗ ನೋಡ್ತಂದ್ರೆ ನೀ ಪ್ರಾಬ್ಲಮ್ಮು. ಏನು ಗುರು ಇದು ಪ್ರಾಬ್ಲಮ್ ಬರ್ತಿದೆ, ನಾವು ಜನರಲಾಗಿ ನೋಡೋದಿಲ್ಲ. ವಿರಾಟ್ ಕೊಹ್ಲಿ ಇಂಜುರಿಯಿಂದ ಅಥವಾ ಸ್ಲೈಟಾಗಿ ಒಂದು ಸ್ವಲ್ಪ ನಿಗಲ್ಗಳಾಗಿರೋದ್ರಿಂದ ಮ್ಯಾಚ್ನ ಮಿಸ್ ಮಾಡ್ಕೊತಾರೆ ಅನ್ನೋದನ್ನ ನಾವು ನೋಡೋದೇ ಇಲ್ಲ. ಬಟ್ ಏನಕ್ಕೆ ಈ ಥರ ಆಗ್ತದೆ ಪದೇ ಗೊತ್ತಾಗ್ತಾ ಇಲ್ವಲ್ಲ ನಮಗೆ ಅಂತ ಆಕಾಶ್ ಚೋಪ್ರಾ ಅವ್ರು ಟ್ವೀಟ್ ಕೂಡ ಮಾಡಿದ್ದಾರೆ. ಏನು ಎಲ್ಲ ಕೇಳಿ ಬರುತ್ತಾ ಅಂತ ಆಕಾಶ್ ಚೋಪ್ರಾಗೆ ಇವಾಗ ಎಲ್ಲ ಕೇಳ್ತಾರೆ ವಿರಾಟ್ ಕೊಹ್ಲಿ ಫ್ಯಾನ್ಸು. ಏನು ಆಕಾಶ್ ಚೋಪ್ರಾಗೆ ಏನೂ ಆಗೋದೇ ಇಲ್ವಾ, ವಿರಾಟ್ ಕೊಹ್ಲಿಗೆ ಆಗ್ಬಿಟ್ರೆ ಕೇಳ್ಬಿಡ್ತಾರೆ ಕ್ವಶನು, ನಿನಗೇನು ಆಗೋದೇ ಇಲ್ವಾ? ಏನೋ ಅವ್ರ ಕೆರಿಯರಲ್ಲೂ 4-5 ಸಲ ಈ ಥರ ಆಗ್ತಾವಪ್ಪ, ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಫ್ಯಾನ್ಸ್ಗಳು ಹೇಳ್ತಾರೆ ಅಲ್ವಾ. ನೋಡೋಣ ನೆಕ್ಸ್ಟ್ ಮ್ಯಾಚು ವಿರಾಟ್ ಕೊಹ್ಲಿ ಆಡೋ ಥರ ಆಗಲಿ. ಸ್ವೆಲ್ಲಿಂಗ್ ಎಲ್ಲ ಏನಿದೆ ಆದಷ್ಟು ಬೇಗ ರಿಕವರ್ ಆಗಿ ಬರಲಿ ಅಂತ ಅನ್ಕೊಳೋಣ. ನೋಡೋಣ ಅದೇನಾಗುತ್ತೆ ಅಂತ ಇವತ್ತಿನ ಮ್ಯಾಚ್. ಸಿಗೋಣ, ಬಾ.